ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಪ್ರಮುಖವಾಗಿ ಬಿಡದಿ ಭಾಗದಲ್ಲಿ ಸಿಲ್ಕು ಮತ್ತೆ ಮಿಲ್ಕು, ಹೈನುಗಾರಿಕೆ ಮತ್ತೆ ರೇಷ್ಮೆ ಇದನ್ನೇ ಹೆಚ್ಚಾಗಿ ಬೆಳೀತಾರೆ. ಬೇರೆ ಬೇರೆ ಬೆಳೆಗಳ ನಡುವೆ ಈ ಹೈನುಗಾರಿಕೆ ಜೊತೆಗೆ ರೇಷ್ಮೆ ಬೆಳೆ ಮಾಡ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಈ ಬದುಕನ್ನೆಲ್ಲ ಈಗ ಈ ಒಂದು ಯೋಜನೆ ಬಂದರೆ ನಾಶ ಆಗುತ್ತೆ. ಸರ್, ಇದು ನಾಶ ಆಗುತ್ತೆ ಅನ್ನೋದಕ್ಕಿಂತ ಜನಗಳದ್ದು ಜೀವನನೇ ಹೋಗ್ತದೆ. ಹೆಂಗೆ ಅಂತಂದರೆ ಇವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ಸ್ ಯಾರು ಕೊಡ್ತಾರೆ? ಆನ್ ಟೇಬಲ್ಲು ಎಷ್ಟು ಜನ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಡೇಟಾ ತಗೊಂಡಿಲ್ಲ. ಇವ್ರಿಗೆಲ್ಲ ಆದಮೇಲೆ ಏನು ಯಾವ ಥರ ನೀವು ಡೇಟಾಗೆ ನೀವು ಪ್ರೂವ್ ಮಾಡ್ತಾ ಇದ್ದೀರಾ? ನಿಮ್ಗೆ ಇವರು ಈ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಪರ್ಯಾಯವಾಗಿ ಏನು ಕೊಡ್ತಾ ಇದ್ದೀರಾ? ಕೆಲಸ ಏನು ಕೊಡೋದಿಲ್ಲ. ಸುಮ್ಮನೆ ಕೂತಿದ್ರೆ ಏನೇನು ಮಾಡ್ತಾರೆ? ಜನ ದಿಕ್ಪಾಲಾಗ್ತಾರೆ. ಇವಾಗಿರೋ ಪ್ರೆಸಿಡೆಂಟಲ್ಲಿ AI ತೋರಿಸ್ತಾ ಇದ್ದಾರೆ. ಎಲ್ಲ ಏನು ಮಾಡ್ತಿದ್ದಾರೆ? ChatGPTನಲ್ಲಿ ಕ್ರಿಯೇಟ್ ಒಂದು ಪೋಸ್ಟರ್ ಅಂದ್ಬಿಟ್ಟು GBITದು ಒಂದು ಪೋಸ್ಟರ್ ಮಾಡಿ ತೋರಿಸ್ತಾ ಇದ್ದಾರೆ ಹೊರತು ಯಾರಿಗೂ ಒಬ್ರಿಗೂ ಉತ್ತರ ಕೊಟ್ಟಿಲ್ಲ. ಇಲ್ಲಿರೋರು ಯಾರನ್ನೂ ಕೇಳಲಿಲ್ಲ. 1000 ಜನ ಇದ್ದಾರೆ ಕೆಂಪೈನಪಳ್ಳಿದಲ್ಲಿ. ಎಷ್ಟು ಜನದ ಕನ್ಸೆಂಟ್ ತೊಗೊಂಡಿದ್ದಾರೆ? ಅದನ್ನು ಅವ್ರು ಯಾರು ನಿಮಗೆ ಆನ್ ಡೇಟಾ ನಮಗೆ ಯಾರಿಗೂ ಏನು ಕೊಟ್ಟಿಲ್ಲ. ಒಂದಿನ ಒಬ್ಬ ಅಧಿಕಾರಿನೂ ಬಂದು ಇಲ್ಲಿಗೆ ನಿಂತ್ಕೊಂಡು ಕೇಳಲಿಲ್ಲ. ಯಾರೋ ಒಬ್ಬರು ಸರ್ವೆ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ, ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಹೊರತು ಯಾರ್ದು ಕನ್ಸೆಂಟ್ ತೊಗೊಂಡಿಲ್ಲ. ದಯವಿಟ್ಟು ಇದನ್ನು ಟ್ರಾನ್ಸ್ಪರೆಂಟಾಗಿ ಮಾಡೋದಿದ್ರೆ ಟ್ರಾನ್ಸ್ಪರೆಂಟಾಗಿ ಮಾಡಬೇಕಾಗ್ತದೆ. ಪ್ರೈಸ್ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಆಗಲಿ, ಇನ್ ಟರ್ಮ್ಸ್ ಆಫ್ ಜನಕ್ಕೆ ಯಾರಿಗೆ ಎಂಪ್ಲಾಯ್ಮೆಂಟ್ಸ್, ಮೇಯ್ನಾಗಿ ಎಂಪ್ಲಾಯ್ಮೆಂಟ್ ಇಲ್ಲ. ಎಂಪ್ಲಾಯ್ಮೆಂಟ್ ಹೇಗೆ ಕ್ರಿಯೇಟ್ ಮಾಡ್ತಾರೆ? ಹೊರಗಡೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತಿದ್ದಾರಲ್ಲ, ಇಲ್ಲಿರೋರ್ಗೆ ಏನು ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ? ಇಲ್ಲಿರೋರು ಕೆಲಸ ಕಿತ್ಕೊಂಡು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಇದನ್ನು ಸರ್ಕಾರ ಮತ್ತೆ ಪರಿಶೀಲನೆ ಮಾಡಿ ಇದನ್ನು ಬೇರೆ ಸೂಕ್ತವಾದ ನಿರ್ಧಾರ ತಗೋಬೇಕು. ಆದರೆ ಕೈ ಬಿಡಬೇಕು ಇದನ್ನು. ಈಗ ನಾವು ಇಲ್ಲಿ ಬಂದು ರೈತರನ್ನ ಮಾತಾಡ್ಸೋಂಥ ಸಂದರ್ಭದಲ್ಲಿ ಇಲ್ಲೊಬ್ಬರು ರೈತರು ಕೂಡ TV9 ನೋಡಿದ ತಕ್ಷಣ ಇಲ್ಲಿಗೆ ಬಂದರು. ಅವರು ಜಮೀನಿನ ನೇರವಾಗಿ ಬಂದಿದ್ದಾರೆ. ಈ ಒಂದು ಇಲ್ಲಿ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಮತ್ತು ಪಾಲಕ್ಕು, ಈ ಒಂದು ಸೊಪ್ಪುಗಳನ್ನ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅಂದರೆ ಇದನ್ನ ನಾವು ಇಲ್ಲಿ ಬೆಳೆದೇ ಜೀವನ ಮಾಡ್ತಿರೋದು. ಯಜಮಾನ್ರೆ, ಏನು ಸೊಪ್ಪೆಲ್ಲ ತೊಗೊಂಬಂದ್ಬಿಟ್ಟಿದ್ದೀರಿ? ಹೌದು ಸ್ವಾಮಿ, ನಮ್ದಿರೋದು 9 ಕುಂಟೆ ಅದೇ. ಹೊಸಿ ನೀರು ತಕೊಂಡು ಜೀವನ ಮಾಡ್ತಾ ಇದ್ದೀವಿ. ಬಡವ್ರು, ಸಿಕ್ಕಾಪಟ್ಟೆ ಬಡವ್ರು ಸ್ವಾಮಿ. ಈಗ 9 ಗುಂಟೆಗೂ ಕೂಡ ನಾವು ದುಡ್ಡು ಕೊಡ್ತೀವಿ ಅಂತಾರಲ್ಲ ಅವರು? ಬೇಡ ಸ್ವಾಮಿ, ದುಡ್ಡು ಕೊಡೋದು ಇರ್ತದೆ ಸ್ವಾಮಿ. ಫಲ ದುಡ್ಡು ಕೊಟ್ಟರು ಇರ್ತದೆ ಸ್ವಾಮಿ. ಬಡವ್ರು ಹೊಟ್ಟೆ ಮೇಲೆ ಹೊಳಿಬೇಡ ಸ್ವಾಮಿ. ಒಂದು ಚೀಲ ದುಡ್ಡು ಕಟ್ ಮಾಡಿದ್ರು ಇರ್ತದೆ ಸ್ವಾಮಿ. ದುಡ್ಡು ಯಾವ ಥರದಲ್ಲಿ ಕರ್ಗೋಯ್ತದೆ? ಇರೋದು 5 ಕುಂಟೆಲ್ ಜೀವನ ಮಾಡ್ತಿದ್ದೀವಿ ಸ್ವಾಮಿ. ಇಲ್ಲಿ ಮತ್ತಷ್ಟು ಇಲ್ಲಿ ರೈತ ಮಹಿಳೆಯರಿದ್ದಾರೆ, ಈ ಗ್ರಾಮದ ಮಹಿಳೆಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಅಮ್ಮ, ನಿಮ್ದು ಎಷ್ಟು ಎಕರೆ ಇದೆ? ಇಲ್ಲಿ ಪ್ರಮುಖವಾಗಿ ಏನು ಹೇಳ್ತಾರೆ ಗೊತ್ತಾ ಸರ್ಕಾರ? ಈ ಭಾಗದ ರೈತರೆಲ್ಲ 80% ರೈತರು ಒಪ್ಪಿಟ್ಟಿದ್ದಾರೆ ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರೂ ಒಪ್ಪಲಿಲ್ಲ ಸರ್. 80% ಜನ ಇದ್ದಾರೆ, ವಿರೋಧವಾಗೇ ಇದ್ದಾರೆ. ಮೊನ್ನೆ ಬಂದ್ರಲ್ಲ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಕನಕಪುರಕ್ಕೆ ಬಂದ್ರಲ್ಲ, ಕನಕಪುರದ ಜನಕ್ಕೆ ಮಾತ್ರ ನೀವು ಜಮೀನು ಕೊಡಬೇಡಿ, ಮತ್ತು ಬೆಂಗಳೂರಿಗೆ ಬರಬೇಡ್ರಿ, ಅಲ್ಲಿ ಮಣ್ಣು ಇದು ಹೊರಕ್ಕೆ ಸಿಮೆಂಟ್ ಕೆಲಸ ಮಾಡೋಕ್ಕೆ ಬರಬೇಡ್ರಿ ಅಂತ ಹೇಳ್ತಾರೆ. ಕನಕಪುರದ ಜನ ಬೇರೆ, ರಾಮನಗರ ಜನ ಬೇರೆನಾ? ನಾವು ಬಿಡ್ದಿಯವರು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ತಾರೆ. ಯಾಕೆ ಅವ್ರು ಮಾತ್ರ ಜಮೀನು ಕಳ್ಕೊಬಾರ್ದು? ನಾವ್ಯಾಕೆ ಕಳ್ಕೊಬೇಕು? ಇದು ಗೊತ್ತಾಗೋದಿಲ್ವ? ಈ ಪರಿಸರ ಗೊತ್ತಾಗೋದಿಲ್ವ? ನೋಡೇ ಇಲ್ವಾ ನೀವು? ರೋಡುಗಳೆಲ್ಲ ಚೆನ್ನಾಗೇ ಇದ್ದಾವೆಲ್ಲ, ರಸ್ತೆ ಎಲ್ಲನೂ. ಒಂದು ನಿಮಿಷ ನೋಡಿದ್ರೂ ಈ ಪರಿಸರ ಗೊತ್ತಾಗುತ್ತಲ್ಲ. ಮತ್ತು ಪರಿಸರ ದಿನಾಚರಣೆ ಅಂತ ಮಾಡ್ತಾರೆ, ಗಿಡಗಳು ನೆಡೆಸ್ತಾರೆ. ಮತ್ತು ಇಷ್ಟು ಸಾವಿರಾರು ಗಿಡಗಳನ್ನ ಹೆಂಗೆ ನಾಶ ಮಾಡ್ತೀರಾ ನೀವು? ನಿಮ್ಗೇನು ಅನಿಸೋದೇ ಇಲ್ವಾ? ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಭೂ ಸ್ವಾಧೀನವನ್ನು ಕೈ ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅಮ್ಮ, ಇಲ್ಲಿ ವ್ಯವಸಾಯ ಮಾಡೋದಕ್ಕಾಗಲ್ಲ, ನೀರ್ದು ಪ್ರಾಬ್ಲಮ್ಮು. ಅಂದರೆ ನೀರು ಸಿಗ್ತಾ ಇದೆ, ಅದು ಸರಿಯಾಗಿಲ್ಲ. ಹಾಗಾಗಿ ಇಲ್ಲಿ ಈ ಒಂದು ಯೋಜನೆ ಮಾಡ್ತಾ ಇದ್ದೀವಿ. ಯೋಜನೆ ಬಂದರೆ ಅವ್ರಿಗೆ ಇಲ್ಲಿ ಒಳ್ಳೆ ಅವರ ಜಮೀನುಗಳಿಗೆ ಮತ್ತಷ್ಟು ವ್ಯಾಲ್ಯೂ ಆಗುತ್ತೆ, ಒಳ್ಳೆ ಅಮೌಂಟ್ ಕೊಡ್ತಾ ಇದ್ದೀವಿ ಅನ್ನೋಂಥದ್ದು ಕೂಡ ಹೇಳ್ತಾರೆ. ಅಂದರೆ ಹಿಂದೆ ರೆಡ್ ಝೋನ್ ಮಾಡಿದ್ರು, ಇಲ್ಲಿ ಮಾರಾಟ ಮಾಡೋಕ್ಕಾಗ್ತಿಲ್ಲ, ಹೀಗಾಗಿ ಇದನ್ನ AICT ಮಾಡ್ತಾ ಇದ್ದೀವಿ ಅಂತಾರೆ. ಇಲ್ಲ ಸರ್, ನಮ್ಮ 30 ವರ್ಷದಿಂದ 10 ದನ ಇದ್ದಾವೆ ನಮ್ಮವು. ಹೈನುಗಾರಿಕೆ ಮಾಡ್ತಾಯಿದ್ದೀವಿ. ಏನು ನಮ್ಮ ಪ್ರಾಬ್ಲಮ್ ಏನೂ ಆಗಲಿಲ್ಲ ಸರ್. ರೇಷ್ಮೆ ಬೆಳಿತೀವಿ, ಹೈನುಗಾರಿಕೆ ಮಾಡ್ತಾಯಿದ್ದೀವಿ, ತೆಂಗಿದೆ, ಅಡಿಕೆ ಹಾಕಿದ್ದೀವಿ ಒಂದು ಸ್ವಲ್ಪ. ನಮ್ಮದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ 1 ವರ್ಷದಿಂದ ಈಚೆಗೆ ನಮ್ಗೆ ಈ ಥರ DK ಸಾಹೇಬರು ತೊಂದರೆ ಮಾಡ್ತಾಯಿದ್ದಾರೆ. ನಮಗಿದ್ದು ಭೂ ಸ್ವಾಧೀನದ್ದು ಕೈ ಬಿಡಬೇಕು ಅಂತ ಬೇಡ್ಕೊತಾ ಇದ್ದೀವಿ ಸರ್ ನಾವು. ಇಲ್ಲಿ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಗೊತ್ತಾ? ಈ ನಿಮ್ಮ ಜಮೀನುಗಳಿಗೆ ದುಡ್ಡು ಕೊಡ್ತೀವಿ, ಬೇರೆ ಕಡೆ ಹೋಗಿ ನೀವು ವ್ಯವಸಾಯ ಮಾಡಿ ಅಂತ ಕೂಡ ಹೇಳ್ತಾರೆ. ನಮ್ಗೆ ಎಲ್ಲಿ ಸಿಗ್ತದೆ ಸರ್ ಇಂಥ ಜಮೀನು? ನಾವೆಲ್ಲ ಇಲ್ಲಿ ಪ್ರಾಫಿಟ್ ಮಾಡಿಕೊಂಡು ದುಡ್ದಿರೋದೆಲ್ಲ ಏನೇನು ಬೇಕೋ, ಯಾವ ಥರ ಬೇಕೋ ಅಂತೆಲ್ಲ ಮಾಡ್ಕೊಂಡಿರ್ತೀವಿ. ಅದನ್ನು ನಾವು ಬೇರೆ ಹೋಗಿ ಮಾಡಬೇಕು ಅಂದರೆ ಅವ್ರು ಕೊಟ್ಟಿರೋ ದುಡ್ಡು ಅದಕ್ಕೆ ಆಗುತ್ತೆ ಸರ್. ನಮ್ಮ ಜೀವನ ಏನು ಮಾಡಬೇಕು ಸರ್? ಬೇರೆ ಇಷ್ಟು ಮಾಡೋಕ್ಕಾಗಲ್ಲ ಸರ್. ನಮ್ಗೆ ಇಲ್ಲಿ ಕುದುರದೆ ನಮ್ಮ ಸ್ವಂತ ಜಮೀನು, ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋದು ಅವರು ಅರ್ಥಕೋಬೇಕು ಸರ್. ಅದು ಅವರು ಮುಖ್ಯಮಂತ್ರಿಗಳಾಗ್ಬಿಟ್ರೆ ಅಲ್ವಾ ಸರ್? ಜನರ ಕಷ್ಟ ಸುಖ ನೋಡಬೇಕು, ಜನರಿಗೆ ಕಷ್ಟ ಕೊಡಬಾರ್ದು ಸರ್. ಅದು ಅವರು ಎಲ್ಲೋ ಇದ್ದುಕೊಂಡು ಅವರೆಲ್ಲ ಆರ್ಡರ್ ಮಾಡಿಬಿಟ್ರೆ ಅಲ್ಲ. ರೈತರ ಸಮಸ್ಯೆ ಏನಾಗದೆ ಅಂತ ಅವ್ರು ಸುಮ್ಮನೆ ಕೇಳಬೇಕು ಅಷ್ಟೇ. ಅವರೆಲ್ಲೋ ಇದ್ಕೊಂಡು ಇದು ಮಾಡ್ತಾವ್ರೆ ಸರ್. ಇದು ಕೈ ಬಿಡಬೇಕು ಅಂತ
ಕೇಳ್ಕೊಂತ ಇದ್ದೀನಿ ಸರ್. ನೀರಾವರಿ ಇಲ್ಲ ಅಂತ ಹೇಳ್ತೀರಲ್ಲ, ಒಮ್ಮೆ ಬಂದು ಹಳ್ಳಿಗೂ ನೋಡಿದ್ರೆ ಎಲ್ಲೆಲ್ಲಿ ನೀರಿದೆ, ಎಲ್ಲೆಲ್ಲಿ ಏನು ಬೆಳೀತಾ ಇದ್ದಾರೆ, ಯಾರು ಬೆಳೀತಾ ಇಲ್ಲ. ಹಳ್ಳಿ ಜನ ಎಲ್ಲ ಮಣ್ಣು ತಿಂತಾ ಇದ್ದಾರಾ? ಎಲ್ಲ ಬೆಳೆದೇ ತಿಂತಾ ಇರೋದು. ರೇಷ್ಮೆ, ತೆಂಗು, ಮಾವು ಎಲ್ಲ ಮಾರ್ಕೆಟ್ಗೆ ಹಾಕಿ ಅವ್ರವ್ರ ಜೀವನ ಅವ್ರವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ನೀರಿಲ್ಲ ಇಲ್ಲಿ ನೀರಿಲ್ದಿರ ಇನ್ನೇನು ಹಾಕಿ ಬೆಳೀತಾ ಇದ್ದಾರೆ ಹಳ್ಳಿ ಜನಗಳು. ಗೊತ್ತಾಗಲ್ವಾ ಅವ್ರಿಗೆ? ಒಮ್ಮೆ ಬಂದು ಹಳ್ಳಿಗೂ ಊರೂರಿಗೂ ಹೋಗ್ಬೇಕು. ಎಲ್ಲಿ ಬೋರ್ ಹಾಕಿದ್ರೆ ಅಲ್ಲಿ ನೀರು ಸಿಗ್ತಾ ಇದೆ. ನಮ್ಮ ಹಳ್ಳಿಗಳಲ್ಲಿ ಏನು ಮೋಸ ಇಲ್ಲ. ನಾವು ಮಕ್ಳು ಮರಿನ ಅದರಲ್ಲೇ ದನ ಕಟ್ಕೊಂಡು, ನಾವು 4 ದನ ಕಟ್ಕೊಂಡಿದ್ದೀವಿ. ಮಕ್ಳು ಮರಿನ ಓದಿಸೋದು, ಊರೂರಿಗೂ ಹೋದ್ರೆ ನಾವು ಮಕ್ಕಳನ್ನ ಮನೆನ ಎಲ್ಲ ಬಿಟ್ಬಿಟ್ಟು ಎಲ್ಲನೂ ಒಂದು ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ನಾವು ಹೊರಗಡೆ ಹೋದ್ರೆ. ಏನು ಮಾಡೋದು ನಾವು ಹೊರಗಡೆ ಹೋಗ್ಬಿಟ್ಟು? ಇಷ್ಟು ಎಲ್ಲ ಹೇಳ್ತೀರಿ, ಇಷ್ಟು ವಿರೋಧದ ನಡುವೆ ಕೂಡ ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ, ಭೂ ಸುಧಾರಣೆ ಮಾಡೇ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಏನು ಮಾಡ್ತೀರಿ? ರೈತರ ಮಾತು ಯಾಕೆ? ರೈತರಿಗೆ ಯಾಕೆ ಬೆಲೆನೇ ಇಲ್ವಾ? ರೈತರು ಬೆಳೆದ್ರೆ ಅಲ್ವಾ ಅವ್ರು ತಿಂತಾ ಇರೋದು. ರೈತರಿಗೆ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಸ್ವಲ್ಪ ನೋಡ್ಬೇಕಲ್ವಾ ರೈತರ ಕಷ್ಟ ಏನು ಅಂತ. ರೈತರು ಬೆಳೆದಿಲ್ಲ ಅಂದ್ರೆ ಅವ್ರು ಏನು ತಿಂತಾರ ಅಲ್ಲಿ ಕುತ್ಕೊಂಡು, ಅದು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ತಲುಪಿಸ್ಬೇಕು ಇದನ್ನೆಲ್ಲ. ಇಲ್ಲೇ ಮಾತಾಡ್ಕೊಂಡು ಇಲ್ಲೇ ಇದ್ಬಿಟ್ರೆ ಆಗುತ್ತಾ? ಅಲ್ಲಿಗೆ ತಲುಪ್ಸೋಗಂಟ ನಾನು ಹೋರಾಡೋಣ. ಇದಿಷ್ಟು ಕೂಡ ಇಲ್ಲಿನ ರೈತರಾಗಿರ್ಬೋದು, ರೈತ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ವರ್ಷಗಳಿಂದಲೇ ವ್ಯವಸಾಯವನ್ನು ಮಾಡ್ಕೊತಿದ್ದೀವಿ, ಮಲೆನಾಡಿನ ಫೀಲ್ ಇದೆ, ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನಮಗೆ ಇದನ್ನೇ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನು ಕೈ ಬಿಡಿ ಅನ್ನುವಂಥದ್ದನ್ನ TV9 ಜೊತೆ ಹಂಚ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.